ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಜಪಾನ್ ಬ್ಯಾಡ್ಮಿಂಟನ್ ಕೋರ್ಟ್ಸ್ ಎಲ್ಲ ಹೆಂಗಿರ್ತಿತ್ತು ಅಂತ ತೋರಿಸ್ತೀನಿ. ಇವಾಗ ನಾನು ಬ್ಯಾಡ್ಮಿಂಟನ್ ಕೋರ್ಟಿಗೆ ಹೋಗ್ತಾ ಇದ್ದೆ ನನ್ನ ಸೈಕಲ್ನಲ್ಲಿ. ಇಲ್ಲಿದ್ದಾಗ ಹೀಗೆ ರೋಡ್ ಸೈಡಲ್ಲಿ ಮತ್ತು ನಮ್ಮ ಅಪಾರ್ಟ್ಮೆಂಟ್ದು ಇರ್ತಿತ್ತು ಔಟ್ಡೋರ್ ಕೋರ್ಟು, ಅಲ್ಲಿ ಆಡ್ತಿದ್ದೆ. ಜಪಾನ್ಗೆ ಹೋದ್ಮೇಲೆ ಒಂದು 2 ಒಳ್ಳೆ ಗ್ರೂಪ್ ಸಿಕ್ತು ಬ್ಯಾಡ್ಮಿಂಟನ್ ಆಡೋವಂಥ ಗ್ರೂಪು. ಮಲಯಾಳೀಸು ಮತ್ತು ತಮಿಳಿಯನ್ಸು ಒಳ್ಳೆ ಗ್ರೂಪ್ಸ್ಗಳು ಮಾಡ್ಕೊಂಡಿದ್ರು. ಅದ್ರ ಜೊತೆ ಸೇರ್ಕೊಂಡು ಆಡ್ತಿದ್ದೆ. ಇದು ನನ್ನ ಸೈಕಲ್ಲು, ಅಲ್ಲಿ ಓಡಾಡ್ತಿದ್ದ ಸೈಕಲ್ಲು. ಇದು ನಮ್ಮನೆ ಏರಿಯಾದಲ್ಲಿರೋವಂಥ ಒಂದು ಬ್ಯಾಡ್ಮಿಂಟನ್ ಕೋರ್ಟು. ಒಂದೊಂದು ಏರಿಯಾದಲ್ಲಿ ಒಂದು 3-4 ಈ ಥರ ಇರೋದು ಬ್ಯಾಡ್ಮಿಂಟನ್ ಕೋರ್ಟು. ನಮ್ಗೆ ಎಲ್ಲಿ ಫ್ರೀ ಇದೆಯೋ ಅಲ್ಲಿ ಬುಕ್ ಮಾಡ್ಕೋತಿದ್ವಿ, ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇದು ರೋಡ್ಗಳೆಲ್ಲ ಅಷ್ಟು ಕ್ಲೀನಾಗಿರೋದು. ನಮ್ಮ ಅಣ್ಣ ಬಂದಾಗ ಏನಿದು ರೋಡ್ಸ್ ಎಲ್ಲ ನಾವು ಇಲ್ಲೇ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೋಬೋದು, ಅಷ್ಟು ಕ್ಲೀನಾಗಿದೆಯಲ್ಲ ಅಂತ ಹೇಳ್ತಿರ್ತಿದ್ದ. ಜಪಾನಲ್ಲಿ ಒಂದು ಏನು ಇಷ್ಟ ಆಗ್ತಿತ್ತು ಅಂತಂದರೆ, ನಾವೀಗ ಏನಾದ್ರು ಬುಕ್ ಮಾಡಿಕೊಂಡೆ ಲೈಕ್ ಪಾರ್ಟಿ ಹಾಲು, ಈಗ ಬ್ಯಾಡ್ಮಿಂಟನ್ ಕೋರ್ಟು, ಇದು ಬ್ಯಾಡ್ಮಿಂಟನ್ ಕೋರ್ಟು ಹೀಗೆ ಇರುತ್ತೆ. ನಾವು ನೆಟ್ಟು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ವಾಪಸ್ಸು ಹಾಗೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ನೆಟ್ಟನ್ನೆಲ್ಲ ವಾಪಸ್ ತೆಗೆದಿಟ್ಟು ಹೋಗಬೇಕು. ಅದು ತುಂಬ ಇಷ್ಟ ಆಗ್ತಿತ್ತು. ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು, ನಮ್ಮ ಕೆಲಸ ಎಲ್ಲ ನಾವೇ ಮಾಡ್ಕೋಬೇಕು. ನೀವು ಯಾರು ಜಪಾನಿಗೆ ಹೋಗ್ತಾ ಇದ್ದರೆ ಅಥವಾ ಜಪಾನಲ್ಲಿ ಇರೋರಿದ್ದರೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ಗ್ರೂಪ್ಸ್ ಇದೆ, ತಮಿಳಿಯನ್ಸ್ದು ಮಲಯಾಳೀಸ್ದು ಸೇರಿಕೊಂಡು ನೀವು ಕೂಡ ಆಡ್ಬೋದು. ಟೂರ್ನಮೆಂಟ್ಸ್ ಎಲ್ಲ ಮಾಡ್ತಾರೆ, ವರ್ಷದಲ್ಲಿ ಒಂದು 3 ಟೂರ್ನಮೆಂಟ್ಸ್ ಏನೋ ಮಾಡ್ತಾರೆ. ಇದು ಇನ್ನೊಂದು ದೊಡ್ಡ ಸ್ಪೋರ್ಟ್ಸ್ ಸೆಂಟರು. ಇಲ್ಲಿ ಸ್ವಿಮ್ಮಿಂಗು, ಬ್ಯಾಡ್ಮಿಂಟನ್ನು, ಟಿ ಈ ಥರ ಎಲ್ಲ ಇದೆ. ಇಲ್ಲಿ ಟೂರ್ನಮೆಂಟ್ ಇದ್ದಾಗ ಇಲ್ಲಿ ಬುಕ್ ಮಾಡಿಬಿಡ್ತಾರೆ, ಯಾಕಂದರೆ ತುಂಬ ಜನ ಆಡ್ತಾರೆ ಟೂರ್ನಮೆಂಟ್ಸು. ಸೊ ಹಾಗಾಗಿ ಇದು ನಾನು ಟೂರ್ನಮೆಂಟಿಗೆ ಹೋದಾಗ ತಕ್ಕೊಂಡಿದ್ದು ವೀಡಿಯೋ. ಮೆನ್ಸು ವಿಮೆನ್ಸು ಎಲ್ಲ ಆಡ್ತಾರೆ. ನಾನು ಆಡ್ತಾಯಿದ್ದೆ. ಆಲ್ಮೋಸ್ಟ್ ಒಂದು 3 ಟೂರ್ನಮೆಂಟ್ ಕೂಡ ಗೆದ್ದಿದ್ದೆ. ಅಲ್ಲಿ ಜಪಾನಲ್ಲಿ ನನಗೆ ಎಕ್ಸಸೈಸ್ ಅನ್ನೋದೇ ಏನು ಬೇಕಾಗ್ತಾ ಇರಲಿಲ್ಲ. ಈ ಸೈಕಲ್ ಹೊಡಿಯೋದು, ಈ ಬ್ಯಾಡ್ಮಿಂಟನ್ ಆಡೋದು ಇಷ್ಟೇ ಸಾಕಾಗೋಗ್ತಿತ್ತು. ಈ ಥರ ಎಲ್ಲ ಫ್ಲೋರ್ ಕ್ಲೀನ್ ಮಾಡೋದಕ್ಕೆ, ಬ್ಯಾಡ್ಮಿಂಟನ್ ಎಲ್ಲ ಆಡಿದ್ಮೇಲೆ ಆ ಫೆದರ್ಸ್ ಎಲ್ಲ ಬಿದ್ದಿರುತ್ತೆ. ಸೊ ಹಾಗಾಗಿ ಕ್ಲೀನ್ ಮಾಡೋಕ್ಕೆ ಅಂತ ಇಟ್ಟಿರ್ತಾರೆ. ಅದನ್ನು ನೀಟಾಗಿ ಈ ಥರ ಕ್ಲೀನ್ ಮಾಡಿ ಅದು ಎಲ್ಲಿತ್ತೋ ಆ ಜಾಗದಲ್ಲಿ ಇಡಬೇಕು. ಇಲ್ಲಾಂದರೆ ಅಕಸ್ಮಾತ್ ಅವ್ರು ಒಂದು ಫೆದರ್ ಬಿದ್ದಿತ್ತು ಅಥವಾ ಏನೂ ಸರಿ ಕ್ಲೀನ್ ಮಾಡಿಲ್ಲ ಅಂದರೆ ಫೋನ್ ಮಾಡ್ತಾರೆ, ನಿಮಗೆ ಮತ್ತೆ ಕೋರ್ಟ್ ಕೊಡಲ್ಲ ಅಂತ ಅಂದ್ಬಿಟ್ಟು. ಇದು ಟೂರ್ನಮೆಂಟ್ ಟ್ರೋಫೀಸು. ನಿಮಗೇನಾದರೂ ಬ್ಯಾಡ್ಮಿಂಟನಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಲ್ಲಿ ನಿಶಿಕಸಾಯ್ ಅಂತ ಲಿಟಲ್ ಇಂಡಿಯಾ ಅಂತಂತಾರೆ. ಅಲ್ಲಿ ತುಂಬ ಈ ಥರ ಗ್ರೂಪ್ಸ್ಗಳಿದೆ, ಬ್ಯಾಡ್ಮಿಂಟನ್ ಗ್ರೂಪ್ಸು. ಖಂಡಿತವಾಗ್ಲೂ ಹೋಗಿ ಸೇರಿಕೊಂಡು ನೀವು ಎಂಜಾಯ್ ಮಾಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದ್ರು ಇದ್ದರೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.